ಇಲ್ಲವಾ ನಂಗೆ ಗೊತ್ತಾತು. ರಮ್ಯಾ ಈಗ ಹೋದ್ರ ಮತ್ ಬರೋದು ಒತ್ಬಿಡಿ ಮ್ಯಾಗ ಒದಿ ಕೆಲಸ ಮಾಡ್ತಿ ಖಾಲಿ ಹೊಟ್ಟೆಲಿ ಯಾಕೆ ಹೋಗ್ತಿ ಏನಾರ ದುಡ್ಡೋಗು ತಿಳಿವಿ ಕೊಡೋ. ನಮ್ಮನ್ನೇ ಪರೀಕ್ಷೆ ಬರ್ತಿದ್ನಲ್ಲ ಅದ್ರದ್ದು ಇವತ್ತು ಪಾಸು ನಪಾಸು ತಿಳಿಸ್ತಾರ. ನೋಡ್ಕೊಂಬರಕ ನೀನು ಬಾರಣ್ಣ. ಇಲ್ಲವ ನೋಡು ದುಡ್ದಾಗ ಮಾಡೋ ಕೆಲಸ ಮೊಣಕಾಲ್ ಮಠ ಬಿದ್ದು ಕೈ ಮಾಡಿರ್ತಾವ. ನೀನೇ ಹೋಗ್ಬಾರವ. ನೋಡ್ಕೊಂಬಂದಿ ಅಕ್ಕ ನೀನು ಬಂದಿದ್ರೆ ಚಲೋ ಇತ್ತಲ್ಲಣ್ಣ. ನೀ ಬರ್ತಾರ ಒಳ್ಳೆ ಬಂದ್ರೆ ಅರ್ಧಿ ಬಿಡ್ತಾವೆ. ಏನ್ ಮಾಡೋದವ, ನಾನು ಗೌಡ್ರ ತೋಟದಾಗ ತೆಂಗಿನ ಗಿಡ ಹತ್ಲಿಕ್ಕೆ ಹೋಗಿ ಬಿದ್ದಾಗಿನಿಂದ ಮನೆ ಜವಾಬ್ದಾರಿನ ಅವನ್ ತಗೊಂಡಾನ. ಅವ ಒಂದಿನ ದುಡಿಲಿಕ್ಕೆ ಹೋಗ್ಲಿಲ್ಲ ಅಂದ್ರೆ ನಾವೆಲ್ಲ ಗಂಜಿ ಮಾರಿ ಕಾಣ್ದೆ ಬರೀ ನೀರ್ ಕುಡ್ದು ಮಲ್ಬಿಟ್ಟಾರ. ಏನಾಗಿತ್ತಂತೆ ಅವತ್ತಲ್ಲೂ ಇವತ್ತನ್ನು ಪಾಸ್ ಆಗಿರ್ತದ. ಅಪ್ಪ ನಾವೊಂದ್ ವೇಳೆ ಪಾಸ್ ಆಗಿದ್ರೆ ಏನಾಗೋದೈತಿ, ಮನೆಗಿನ ಎರಡು ಕೆಲಸ ಮಾಡಿ ತೋಟ ಕಟ್ಕೋದ್ರ ಮನೆಗೆ ಒಂದಿಷ್ಟು ಆಸರಾಗ್ತದ. ಅಪ್ಪ ಇಲ್ಲಪ್ಪ, ನಾನು ಬೇಷಂಗ್ ಓದಿ ಆ ಮಗ್ಳೂರಾಗ ನರ್ಸವ್ ಅದಾಳಲ್ಲ, ಆಕಿ ಮ್ಯಾಲ ದೊಡ್ಡ ಡಾಕ್ಟರ್ ಅದಾಳಲ್ಲ, ಆಕಿ ಹಂಗಾಗಕ್ಕೆ ಅನ್ಕೊಂಡೇನಿ. ನಿನ್ ಕೈ ಬರುವಂಗ್ ಮಾಡಿ ನೀವು ಜನರು ಸೇವಾ ಎಲ್ಲ ಮಾಡ್ಬೇಕನ್ಕೊಂಡೀನಪ್ಪ. ಇದ್ರಾಗ ನಂದೇನೈತಿ, ಓದಕ್ಕಿ ನೀನು ಓದ್ಸವ ನಿಮ್ಮಣ್ಣ. ಯಾರು ಕೈ ಮುಡ್ಕೊಂಡಾಗ ಮನೆಗಿಂದ ಎಲ್ಲಿ ಹಾಳಾಗಿ ಹೋಗ್ತಿ ಎರ್ತೀನಿ. ಕುಳ್ಕೊಂಡು ಬರ್ರಿ ಬರ್ರಿ ಮನೆ ಬರ್ರಿ ಕುಂದ್ರು ಬರ್ರಿ. ಏ ಮುನಿಯ, ನಿಮ್ಗೆ ಎಷ್ಟು ಸಲ ಹೇಳ್ಬೇಕಾ, ನೀವು ಕೀಳು ಜಾತಿಯವರು, ನಾವು ಮ್ಯಾಲ ಜಾತಿಯವರು. ನಿಮ್ಮಂತ ಕೀಳು ಜಾತಿಯವರು ವಸೂಲು ತುಳಿದಿಲ್ಲ ಅಂತ ಗೊತ್ತಿಲ್ಲೇನು? ಸುಮ್ಮನ ಕರೆದು ಹೈರಾಣಕ್ಕಾಕಿ ಹೇಳ್ತೀನಿ. ಹಂಗಲ್ರಿ ಅಪ್ಪ, ಆ ಮನೆ ಬಾಗಿಲಿಗ ಯಾರ ಬರ್ಲಿ ಒಳಗ್ ಕರೆದು ನಮ್ ಯೋಗ್ಯತೆ ಅನುಸಾರ ಮರ್ಯಾದೆ ಮಾಡೋದು ಮನುಷ್ಯ ಧರ್ಮ ಆಯ್ತ್ರಿ. ಏ ಮುನಿಯ, ಧರ್ಮ ಕರ್ಮ ನೀನ್ ನನಗೆ ಹೇಳ್ಕೊಡ್ಬೇಕಾಗಿಲ್ಲ. ನಾನೇ ಒಂದು ಕುಲಕರ್ಣೆ ಅದೀನಿ. ಮೊದಲು ನೀವು ನಿಮ್ಮ ಮನೆತನ ಧರ್ಮ ಪಾಲನೆ ಮಾಡಕ್ ಕಲೀರಿ. ಅಂದ್ರ ನಮ್ಮಿಂದ ಏನ್ ತಪ್ಪಾಯ್ತಪ್ಪ ಹೇಳ್ರಿ, ನಡೀತೀರಿ ಅಪ್ಪ. ಏನ್ ತಪ್ಪಾಗ್ಬೇಕು ಅಂತೀನಿ. 2 ವರ್ಷದಿಂದ ಮಳೆ ಇಲ್ದ ಬೆಳೆ ಇಲ್ದ, ಜನ ಜಾನುವಾರು ಗುಳೆ ಹೊಂಟಾರಲ್ಲಿ. ನಿಮಗೊಂದಿಟ್ಟರ ಅರು ಹೋಯ್ತನ್ರಿ. ಮಳೆ ಬೆಳೆ ಆಗ್ಲಿದ್ದಕ್ಕೂ ಜನ ಜಾನುವಾರು ಗುಳೆ ಹೋಗೋದಕ್ಕೂ ನಮ್ಮ ಮನೆತನಕ್ಕೂ ಏನಾದ್ರು ಸಂಬಂಧ ಐತಿನ ಅಂತೀನಿ. ಸಂಬಂಧ ಐತವ. ಸಂಬಂಧ ಇದ್ದಿದ್ದಕ್ಕ ಗೌಡ್ರು ತವ ಮಾತಾಡಿ ಹರಿಯವತ್ತ ಹುಡ್ಕ ಬಂದಿದ್ದು. ನಿನ್ನಂತ ಮಳ್ಳಾಕಿ ಜೊತೆ ಏನ್ ಮಾತು? ಏ ಮುನ್ಯ, ಹೋದ್ಸಲ ಜಾತ್ರೆಗ 500 ಮೈಯಾಗ ಯಾವತ್ ಬಂದಾಗ ಏನಂತ ಹೇಳಿದ್ರು? ನಿಮ್ಮನೆ ಪದ್ಧತಿ ಪ್ರಕಾರ ಚೆಲುವಿನ ಮುತ್ಕಟ್ಟಿ ಅದಕ್ಕ 2 ವರ್ಷದಿಂದ ಮಳೆಯಿಂದ ಬೆಳೆಯಿಂದ ಜನ ಗುಳೆ ಹೊಂಟಲ್ಲಿ. ಈಗೇನು ಊರ್ ಹಿರಿಯರ್ ಮಾತಿಗೆ ಬೆಲೆ ಕೊಟ್ಟು ನಾವ್ ಹೇಳ್ದಂತ ಹೇಳಿದ್ರು ಅಥವಾ ನಿಮ್ಮ ಮುಚ್ಚಾಟ ಮುಂದೆ ನಡೆಸೋರು? ಅಪ್ಪ ಬೇಡಪ್ಪ, ನಾ ಇನ್ನು ಬೇಷಂಗ್ ಓದಿ ದೊಡ್ಡ ಡಾಕ್ಟರ್ ಆಗ್ಬೇಕು ಅನ್ಕೊಂಡಿನಪ್ಪ. ನನ್ನ ಆಸೆ ತಣ್ಣೀರ್ ಹೆಚ್ಚಬೇಡ್ರಪ್ಪ. ಅಥವಾ ಅಳ್ಬೇಡ, ನಿನ್ನ ಆಸೆ ಕೊಂದು ನಿನ್ ಬಾಳ ನಾ ಯಾಕೆ ಮಾಡಿ. ಏ ಮುನಿಯ, ಈಗ ಡಾಕ್ಟರ್ ಆದ್ರೆ
ಬರೀ ಜಟ್ಟಿ ಹಿಡಿದವ್ರ ಸೇವೆ ಆಗ್ತೈತಲ್ಲಿ. ಅದೇ ಈ ಕಣ ಮುತ್ ಕಟ್ಸಿ ದೇವ್ರ ಬಿಟ್ರ ಲೋಕ ಸೇವಾ ಆಗ್ತೈತಲ್ಲೇ, ಲೋಕ ಸೇವಾ. ನೋಡು ಮುನ್ಯ, ನೀನು ಕೈ ಮುಡ್ಕೊಂಡು ಮನೆ ಕುಂತಾಗ ಹಾಸು ಹಚ್ಚು ಅನ್ನೋದು ತಾಪತ್ರೆ ಆಗ. ನೀವೊಮ್ಮೆ ಹೂವನ್ನು ಸಾಕು. ನೀ ಹೆಂಗೆ ಕೈ ಮುಡ್ಕೊಂಡು ಕೆಲಸ ಇಲ್ಲದೆ ಮನೆಗಿದೆಯೋ ಹಂಗೆ ಧನುಲಕ್ಷ್ಮಿ ಕಾಲು ಮುಡ್ಕೊಂಡು ನಿಮ್ ಮನೆಗೆ ಬಂದಿದ್ದಿರ್ತಾಳ ಬೈರೇಗೌಡ್ರ ದಶೆಯಿಂದ. ಓಹೋ, ಏನ್ ಕುಂತ್ಕೊಂಡಿರೋ? ನಮ್ಮನೆ ಬಾಗಿಲು ಬಂದಿರಿ, ಏನ್ ಸಮಾಚಾರ? ಅಣ್ಣ ಅದು ಏನಿಲ್ಲಪ್ಪ ನಿನ್ನ, ಹಂಗೆ ಚಾವಡಿ ತಕ್ಕ ಹೋಗಿದ್ದೆ. ನಮ್ಮ ಬೈರೇಗೌಡ್ರು ಕೆಲಸ ಹೋಗ್ತಿದ್ರು, ಮಾಡಕ್ ಹೊಂಟಿದ್ದೆ. ನಿಮ್ಮ ಅಪ್ಪದಪ್ಪ ಇದು ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಿಂತೆ. ಅಣ್ಣ ಇವತ್ತು ಕೂಲಿ ಕೆಲಸಕ್ಕೆ ಹೋಗ್ಲಿಲ್ಲ? ಇಲ್ಲ ಅಪ್ಪ, ಚೆಲ್ವಿ ಸಾಲಿ ನೆನಪಾತು. ಕಾರ್ಪನಿ ಕೇಳಿದ್ದ, ದುಡ್ಡು ಮಾಡ್ಕೊಳ್ತಾರ. ಹಾ, ಬಂದು ಒಳಗೋಗಿ ಮಾರಿ ತೊಳ್ಕೊಂಡು ಉಣ್ಣಡಿ, ಆಮೇಲಿಂದ ಸಾಲಿ ಕಡೆಗೆ ಹೋದ್ರಾಯ್ತು. ಸರಿಯಪ್ಪ. ನೋಡ್ರಿ ಅಪ್ಪ, ನನ್ ಮಗಳು ಚೆಲ್ವಿ ನಾ ಮುತ್ ಕಳ್ಸಿ ದೇವ್ರ ಬಿಡಕ್ಕೆ ನನ್ ಮನ್ಸು ಒಪ್ಪಕ್ಕಿಲ್ಲ. ಈ ವಿಚಾರ ಮ್ಯಾಗ ನೀವು ಇಲ್ಲಿ ಬಂದಿರಿ ಅಂತ ನನ್ ಮಗನ್ ಗೊತ್ತಾದ್ರೆ ಇಲ್ಲದ ನಿಮಗೆ ಕೈ ಮುಗಿದು ಕೇಳ್ಕೊತೀರಿ ಅಪ್ಪ. ಈ ವಿಚಾರನ ಇಲ್ಲಿ ಬರ್ತು ನಮ್ಮನ್ನ ನಮ್ಮ ಪಾಡಿಗೆ ಬಾಳಕ್ ಬಿಟ್ಬಿಡ್ರಿ ಅಪ್ಪ, ಬಾಳಕ್ ಬಿಟ್ಬಿಡ್ರಿ. ಏ ಮುನಿಯ, ಇನ್ನೊಮ್ಮೆ ವಿಚಾರ ಮಾಡಿ. ಧನಲಕ್ಷ್ಮಿ ನಿನ್ನ ಮನೆ ಬಾಗಿಲಿಗೆ ಬರಕತ್ತಾಳಲ್ಲಿ, ನಿನ್ನ ಬಾಡು ಬಂಗಾರ ಆಗ್ತೈತೆ, ಬಂಗಾರ. ಬಂಗಾರದಂತ ಮಗಳು ಬಾಳ ಹಾಳು ಮಾಡಿ ಮೈ ತುಂಬ ಬಂಗಾರ ಹರ್ಕೊಂಡು ಬಾಳೋದವ್ರಿಗೆ ಬೇಕಿಲ್ರಿ ಅಪ್ಪ, ಬೇಕಿಲ್ಲ. ಎದೆ ಬೆಳೆದ ಮಗ ಮೈ ತುಂಬ ದುಡ್ದು ನಮ್ಮನ್ನ ಚಲತ್ತಾಗಿ ನೋಡ್ಕೊತಾನ್ರಿ ಅಪ್ಪ, ನೋಡ್ಕೊತಾನ್ರಿ. ಹಂಗಂದ್ರ ಈಗ ನಿನ್ ಕೊನಿ ಮಾತಾ? ಹೌದ್ರಿ ಅಪ್ಪ. ಆತ ನಿನಗೆ ಊರಿದ್ದಕ್ಕಿಂತ ನಿನ್ನ ಮಗಳ ಬಹಳ ಹೆಚ್ಚಾಯ್ತಲ್ಲ. ಊರು ಹಿರಿಯರ್ ನಿರ್ರಾಕೊಂಡು ನೀನು ಅದೆಂಗ ನೆಮ್ಮದಿಯಾಗಿ ಬಾಳ್ತೇನೆ ನಾನು ನೋಡ್ತೀನಿ. ಏ ಮುನಿಯ, ಇಮ್ಮಡಿ ಕಾಲು ನೆಲಕ್ಕಾಕಿ ತಿಕ್ಕಿ ತಿಕ್ಕಿ ಬೊರ್ರಾಡಬೇಕು. ನಿನ್ನ ಕಣ್ಣ ಇಲ್ಲದೆ ಒಳಗಿನ ಬೂದಿ ಬೂದಿ ಮುಕ್ಕಬೇಕು. ಹಂಗ ಮಾಡ್ತೀನಿ, ನೋಡ್ತಾ ಇರು. ಶಿವ ಪರಮಾತ್ಮ, ನಮ್ಮ ನೀನೇ ಕಾಪಾಡ್ಬೇಕು, ನಮ್ಮ ನೀನೇ ಕಾಪಾಡ್ಬೇಕು. ಎಲ್ಲಪ್ಪ ಕುಂತ್ಕೊಂಡಿರೋ? ಅದೇ ಜೋರ ಮಾತಾಡ್ತಿರಲ್ಲ. ಏನಿಲ್ಲಪ್ಪ, ಅದು ಕುಲ್ಕೊಂಡಿರೋದು ಹೋದ ವಾರ ಮರ್ಲೂರಿ ಸಂತೆಗೆ ಹೋಗಿರಂತೆ. ಅಲ್ಲಿ ಆ ಅಪ್ಪಂದು ಹಳೇ ಗಂಟಿತ್ತಂತೆ, ಅದನ್ನ ಯಾರೋ ತುಡುಗ್ ಮಾಡಿದ್ರಂತ ಅದನ್ನ ನೆನ್ಸ್ಕೊಂಡು ಬೊಂಬಡಿ ಸರಿಯಪ್ಪ, ಚೆಲ್ವಿ ಕರ್ಕೊಂಡು ಸಾಲಿ ಕಡೆ ಹೋಗ್ತೀನಿ. ಆತಪ್ಪ, ಹೋಗ್ಬರ್ರಿ. ಯಾಕವ್ವ? ಅಣ್ಣ, ನನ್ನ ಎಲ್ಲಾರು ಯಾಕೋ ಡವ ಡವ ಅನ್ನಕತ್ತೈತಣ್ಣ. ಯಾಕವ್ವ? ನಾನು ಪರೀಕ್ಷೆದಾಗ ನಪಾಸ್ ಆಗಿದ್ದ. ಹೆಂಗವ್ವ ನಪಾಸ್ ಆಯ್ತಿ? ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹೋಗಿದ್ದಿ. ಅಣ್ಣ, ನಿನ್ ಬಾಳ ಹೇಳ್ತಿಂದ ಹಂಗಾದ್ರೂ ಬಾಳ ಚಲೋ ಆಕೇತ್ ನೋಡಿ. ಅಪ್ಪ, ನಂಗೆ ಆಶೀರ್ವಾದ ಮಾಡಪ್ಪ. ಆತಪ್ಪ, ಹೋಗ್ಬರ್ರಿ. ಪಾಸ್ ಆಗಿದ್ದೆ, ಗುಡಿಗೆ ಹೋಗಿ ಕಾಯ್ಕೊಟ್ಟು ತಗೊಂಡು ಪೂಜೆ ಮಾಡ್ಕೊಂಬರಪ್ಪ. ಸರಿಯಪ್ಪ. ತಾನಾನಿ ತಾನಿ ತಂದಾನೋ ಕಾಲು ಹೊತ್ತು ಬರಲ್ಲ. ಕರಿಯ ಕಾಲು ಸ್ವಲ್ಪ ಕಸುವಲೆ ಬರ್ತಾನೆ, ಹಳ್ಳ ನೀರ್ನಾಗ ಕೈ ಆಡ್ದಂಗ್ ಮಾಡ್ತೀಯಲ್ಲ. ಏನ್ ಹೇಳಲೇ ಕರಿಯ? ಅದು ಅದೇ ನನ್ನ ಪಗಾರ. ಪಗಾರ? ಒಂದಿನ ಉಗಾದಿ ಹೋಗಲಿ, ಒಂದಿನ ಉಗಾದಿ ನೋಡ್ರ ತಗೋ. ಮುಂದಿನ ಯುಗಾದಿ ಏನ್ ಕಾಲ್ ಮುರಿಬೇಕಂತ ಮಾಡಿ ಅಂದ್ರೆ ಮಂಗಲ್ಸಿ ಮಗನ. ತಪ್ಪಾತು. ಏನ್ ತಪ್ಪ?
ತಪ್ಪಾತು ಮಗನ, ಏನ್ ತಪ್ಪಾತು? ಕುತ್ತಿ ಮೇಲೆ ಕಾಲಿಟ್ಟು ಕೊಂದೆ ನಿನ್ನ. ಗೌಡ ಗೌಡ ಏನ್ ಮಾಡ್ತಾ ಇದ್ದೀರಿ? ಹ? ಮಾಡ್ಬೇಡ್ರಿಪ್ಪ, ಬಡಿಸುವ ಬದುಕೋತ ಬಿಟ್ಬಿಡ್ರಪ್ಪ. ಏಯ್ ಕರಿಯ, ಇನ್ನು 15 ದಿವಸ ಈ ಕಡೆ ಮಾರಿ ತೋರಿಸ್ದೆ ನಿನ್ನ ನಮ್ಮ ನಾಯಿ ಬಾಯ ಕೊಡ್ತೀನಿ ಮಗನ. 15 ದಿವಸ ಅಂತ ಗೌಡ್ರ, 15 ವರ್ಷ ಅಲ್ಲ. ನನ್ನ ಉಸಿರೆಲ್ಲ ಮಟ್ಟ ಈ ಕಡೆ ತಲೆ ಕೂಡ ಮಲ್ಗಂಗಿಲ್ರಿ. ನನ್ ಪಗಾರ ಕೊಟ್ಬಿಡ್ರಪ್ಪ. ಏಯ್ ನಿನ್ ಪಗಾರ ಉಂಡೂಟ ಆಲಿ ಗುಂಡಿ ಸಮಾನ. ಏ ಕರಿಯ, ನಿನ್ನ ಪಗಾರ ಎಷ್ಟು ಹೇಳಲಿ? ನಿಂತ ಜಾಗದಾಗೆ ನಿನ್ ಮಾರಿನ ಒಯ್ತಾರೆ ನಮ್ ಗೌಡ್ರು. ಪಗಾರ ಕೊಡಿಸ್ತೀರಿ? ವರ್ಷಕ್ಕೆ 200 ಹಂಗ. ಈ ಯುಗಾದಿಗೆ 8 ವರ್ಷ ಆಯ್ತು. ಎಲ್ಲ ಸೇರಿಸಿ ನೀವೇ ಲೆಕ್ಕ ಹಾಕಿ ಹೇಳ್ರಿಲ್ಲ. ವರ್ಷಕ್ಕ 200, 2 ವರ್ಷಕ್ಕ 400, 3 ವರ್ಷಕ್ಕ 600, 4 ವರ್ಷಕ್ಕ 4 ವರ್ಷಕ್ಕ ಗೌಡ ಗೌಡ ಏನ್ ಮಾಡಿದ್ರಿ ಇದು? ಮೊದಲ ಕಾಲಮಾನ ಸೂಕ್ಷ್ಮ ಆದವು. ಯಾಕೆ ಬೇಕ್ರಿ ಕೋರ್ಟು ಕಚೇರಿ ಇಲ್ಲದ್ರಾದ ಅಂತ? ಕರಿಯ, ಏ ಕರಿಯ, ನನ್ ಪಗಾರ ನಂಗೆ ಕೊಟ್ಬಿಡ್ರಿ ಅಪ್ಪ. ಹೆಚ್ಚಿಗೆ ಮಾತಾಡ್ದ ನಾನ್ ಮಾತಾಡುದಿಲ್ಲ. ನನ್ ಮುಂದಕ್ಕೆ ನಾ ಕುಂಡು ಮಾತಾಡ್ತಾ ಇದ್ದೆ. ಬಂದೂಕ್ ಯಾಕ್ರಿ ಹಂಗ್ ಜೊತಿದ್ರಿ? ಬಂದೂಕಿನಾಗ ಗುಂಡು ತುದಿಗ್ ಬಂದಿತ್ತು. ಎಲ್ಲಿ ಹಿಂದಕ್ಕೆ ಕಳ್ಸೀನಿ. ಏನ್ ಕುಲಕರ್ಣಿ ಅವರು ನಾಳೆ ಬರ್ತೀನಿ ಅಂದಿದ್ರಿ, ಇವತ್ತೇ ಬಂದಿರಲ್ಲ. ಏನ್ ಮಾಡದ್ರಿ ಗೌಡ್ರೆ? ಹೊತ್ತ ಅಂತ ಅದ್ ಬಂತು. ನಾನಿಲ್ಲಿ ಬಂದು ನೋಡಿದ್ರೆ ಬೈರೇಗೌಡ್ರು ನೀವು ಸಾಕ್ಷಾತ್ ಕಾಳ ಭೈರವನೇ ಆಗ್ಬಿಟ್ಟಿರಲ್ಲ. ಅದ್ ಸರಿ, ನಾನು ಹೇಳಿದ್ನಲ್ಲ ಮುನಿಯನ್ ಮಗಳು ಸಲ್ವಿ ವಿಚಾರ, ಅದೆಲ್ಲಿಗೆ ಬಂತು? ಆ ಸಮಾಚಾರನೇ ಮಾತಾಡಕ್ ಬಂದಿದ್ದೆ ಗೌಡ್ರೆ. ಗೌಡ್ರೆ, ಆ ಹಕ್ಕಿ ನಿಮ್ಮ ಪಿಂಜರದಾಗ ಬಿಡೋ ಲಕ್ಷಣ ಕಾಣುದಿಲ್ಲ ಬಿಡು. ಅಂದ್ರ ನಾ ಹೆದರ್ಸ್ ನೋಡ್ದೆ, ಕೊನೆ ಉದುರ್ಸಿ ನೋಡ್ದೆ. ಮಾತಿನ ತಂತ್ರದಿಂದನೂ ಆಗ್ಲಿಲ್ಲ, ದೇವ್ರ ಹೆಸರಾಗಿರೋ ಮಂತ್ರದಿಂದನೂ ಆಗ್ಲಿಲ್ಲ ಅಂತ. ಮಾತಿನ ತಂತ್ರದಿಂದ ಆಗ್ಲಾರದ್ದು, ದೇವಿ ಮ್ಯಾಗಿನ ಮಂತ್ರದಿಂದ ಆಗ್ಲಾರದ್ದು, ಈ ಬೈರೇಗೌಡನ ಕುತಂತ್ರದಿಂದ ಆಗ್ತೈತಿ. ಅಂದ್ರ ಈಗ ಏನ್ ಮಾಡೋದ್ರಿ ಗೌಡ್ರ? ಅದನ್ನ ಹೇಳೋದಿಲ್ಲ, ಮಾಡ್ ತೋರಿಸ್ತೀನಿ. ಮಾಡ್ರಿ ನನ್ ಜೋಡಿ. ಜಾಸ್ತಿ ಮಾತಾಡೋ ಪಾಸಾಗಿ ಮನೆಗೆ ಊರಿಗೆ ಕೆಲಸ ತಂದಿದ್ಯವ. ಈಗ ನನ್ನ ತಂಗಿ ಅಂತ ಹೇಳ್ಕೊಳಕ ಹೆಮ್ಮೆ ಅನಿಸ್ತೈತಿ. ಅದು ಎಮ್ಮೆಲ್ಲಣ್ಣ, ಎಮ್ಮೆ ಅನ್ಬೇಕು. ಅದ್ ಬಿಡವ ಅಣ್ಣ, ನೀನು ನನ್ನ ಅಣ್ಣ ಅಂತ ಹೇಳ್ಕೊಳಕ ನಂಗೆ ಭಾಳ ಹೆಮ್ಮೆ ಅನ್ನಿಸ್ತೈತಣ್ಣ. ಅಣ್ಣ, ನಿನ್ನಂತ ಅಣ್ಣನ ಪಡೆಯಕ್ಕೆ ನಾನು ಭಾಳ ಪುಣ್ಯ ಮಾಡಿದ್ದೆ ನೋಡಿ. ಬಾರವ, ಅಪ್ಪ ಹೇಳ್ದಂಗೆ ಗುಡಿಗೆ ಪೂಜೆ ಮಾಡ್ಕೊಂಬರೋಣ. ನಡಿ ಅಣ್ಣ.
ಹೇರ 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 ಹೇರ. ಏಕೆ ನಮ್ಮ ಮುನಿಯನ್ ಮಗಳು ಚೆಲುವೆ ಅಲ್ಲ? ಹೌದ್ರಿ ಗೌಡ. ಗೌಡ್ರ ನಿನ್ನ ನೋಡಕ ನಿಮ್ ಮನೆ ಕಡೆ ಹೊಂಟಿದ್ದಿ. ನೀ ಇಲ್ಲ ಸಿಕ್ಕಿದ್ ಬಾಳ ಚಲೋ ಆತ್ ನೋಡು. ಬಾಯಾದವಂಗೆ ನೀರಿನ ಬಾವಿ ಗದ್ದಕ್ಕ ತಂದಿಟ್ಟಂಗ ಆತು. ಏನಂದ್ರಿ ಗೌಡ್ರ? ಗೌಡ್ರ ನಿಮ್ಮ ಕೈಯಲ್ಲಿ ಆಗಲ್ಲ ಬಿಡ್ರಿ. ಈ ಕಡೆ ಸರ್ರಿ, ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಏನಂತ ಒದರಿ ಸಾಯಿ. ಏನಿಲ್ಲಪ್ಪ, ನಿಮ್ಮ ಮನೆಗೆ ಬಂದು ಹೇಳಿದ್ದಲ್ಲ, ಏನು ಮಾಡ್ಲಿ? ಯಾವುದು? ಅದ ನಮ್ ಗೌಡ್ರು ನಿನ್ ಮ್ಯಾಗ ದೊಡ್ಡ ಮನ್ಸು ಮಾಡಾರ. ನೀ ಒಮ್ಮೆ ಹೂ ಅಂದ್ರ ಸಾಕು, ದೇಶದಾಗಿರೋ ಐಷಾರಾಮಿ ಎಲ್ಲ ನಿನ್ ಕಾಲ ಬಂದಿರ್ತಾವ. ಯಾಕವ್ವ, ಏನಾಯ್ತು? ನಿಮ್ಮ ಐಷಾರಾಮಿ ಎಲ್ಲ ನನ್ನ ಕಾಲ್ ಬಿಡಕ್ ಬಂದು ಸುಟ್ಟು ಹೋಗ್ಯಾರ. ಹಿಂಗಲ್ಲವ್ವ, ದೊಡ್ಡ ಮನೆಗ ಜರ್ದಾರಿ ಸೀರೆ ಉಟ್ಕೊಂಡು ಮೈ ತುಂಬಾ ಬಂಗಾರ ಹಿಡ್ಕೊಂಡು ನಡು ಮನೆಗಿನ ಜೋಕಳೆಗ ಜೀ 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 ಅಂತ ಜೀವನ ಪೂರ್ತಿ ಜೀಕೊಂಡು ಗೌಡ್ತನ ಬಾಳ್ಬೋದು. ಹಂಗಂದ್ರಿ? ಬೆಂಕಿ ಬಿತ್ತು ನಿಮ್ಮ ಐಷಾರಾಮಿಗೆ. ಊರ್ ಗೌಡ್ರಂದ್ರ ತಂದಿ ಸಮ ಅಂತ ನಿಮ್ಮಂತ ಮಾತಾಡಕ್ ಹೇಸಿಗಂಗಿಲ್ಲ. ಚೆಲುವೆ, ನೀನ್ ಒಳ್ಳೆ ಮಾತು ಬಗ್ಗೆ ಹೆಣ್ಣ ಇನ್ನ ಏನ್ ಮಾಡಕತ್ತೀರಿ ಗೌಡ? ಏನ್ ಮಾಡಕತ್ತೀರಿ? ನಾನ್ ಬಿಡಲೇ, ನಿಂದೇಳು. ನೀವು 60 ತಲೆ ನಮ್ ತೋಟದಾಗ ಕಾಯಕ್ ಹೋಗ್ಬೇಕಾದವನು ಇಲ್ಲೇನ್ ಮಾಡ್ತಿದ್ಯಾ? ಅದನ್ ಮೊದಲ್ ಮಗಳು ಚೆಲ್ವಿ ಸಾಲಿಯಾಗ ಪಾಸ ಮಾಡೋದಿತ್ತು. ಕಾರ್ಖಾನೆ ಕೇಳಿದ್ದ ಬಿಡು ಮಾಡ್ಕೊಳ್ತಾರ. ಇದು ಇವತ್ತು ಒಂದಿನದ ಆಟನ ಇಲ್ಲ ದಿನ ನಿಂದ ಇದೇ ಆಟನ? ಹಂಗಲ್ರಿ ಗೌಡ್ರ, ಇವತ್ತೊಂದ ಕಾರ್ಖಾನೆ ಕೇಳಿದ್ದ. ಏ ಜಾನ್ಯ, ನೀನು ಕೂಲಿ ಕೊಡೋದ್ ನಾನಾ ಇಲ್ಲ ಕಾರ್ಕುನಿನರೇ? ಅದು ಗೌಡ್ರ ಮಾಡೋದಾಗಲ ಬಿಟ್ಟು ನಿನ್ ತಂಗಿ ಒಂಬಾಕಿನ ಊರ್ ಚೌರ್ಯ ಸಿಕ್ತಂದು ನಿಲ್ಸಿಯಲ್ಲ, ಏನ್ ಸಮಾಚಾರ ಆಗ್ತಿದೆ? ಚೆಲ್ವಿ ಸುತ್ತಿ ನಾ ಕಡೆ ಆಗ ಜಾಸ್ತಿ ಮಾಡ್ಕೊಂಡು ಪಾಸ ಕೇಳ. ಇದಕ್ಕೆ ಪೂಜೆ ಮಾಡ್ಸೋಣ ಅಂತ ಗುಡಿ ಹೊಂಟಿದ್ವಿ. ಏ ಜಾನ್ಯ, ನಿಮ್ಗೆ ಯಾಕೆ ಬೇಕಾದ್ರೆ ಗುಡಿ ಗೋಮಾಳ ಎಲ್ಲ? ನಿಮ್ಮಂತ ಕೀಳ್ ಜಾತಿಯವ್ರನ್ನ ಗುಡಿ ಒಳಗ ಬಿಡೋದಿಲ್ಲ ಅಂತ ಗೊತ್ತಿಲ್ಲನ? ಅಲ್ರಿ, ದೇವ್ರ ವಿಚಾರದಾಗ ಭೇದ ಭಾವ. ಪಪ್ಪರಿ ಮಗನೇ, ಓದ್ಸಲ ಜಾತ್ರೆಗ ಚೆಲ್ವಿನ ಮುತ್ಕಡ್ಸಿ ದೇವ್ರ ಬಿಡ್ಬೇಕು ಅಂತ ಐನೋರು ಹೇಳಿದ್ರು. ಅಂತ ದೇವ್ರ ಮಾತಿಗೆ ಬೆಲೆ ಕೊಡ್ದಿರೋ ನೀವು ನಿಮಗೆ ಯಾಕೋ ಬೇಕು ಗುಡಿ ಗುಂಡಾರೆ ಅಲ್ಲ? ಊರ್ ಜನರು ಮಳೆ ಇಲ್ದ ಬೆಳೆ ಇಲ್ದ ನಿಮ್ಮಿಂದ ಪಡಬಾರ್ದು ಪಡ್ಕೊಂಡು ಹೋದಾರ. ಅಣ್ಣ, ಇದು ನಂಬಡ, ಇದೆಲ್ಲ ಮೂಢನಂಬಿಕೆ. ನಾನು ದೇಶ ಓದಿ ದೊಡ್ಡ ಡಾಕ್ಟರ್ ಆಗ್ಬೇಕು ಅನ್ಕೊಂಡೇನಣ್ಣ. ಇಲ್ಲವ, ನನಗೂ ಇದೊಪ್ಪೆ ಇಲ್ಲ. ಎಷ್ಟೇ ಕಷ್ಟ ಆದ್ರೂ ಸರಿ, ನನ್ನ ಮೈ ಮುರಿದು ದುಡ್ದಾದ್ರು ಇನ್ನ ದೊಡ್ಡ ಡಾಕ್ಟರ್ ಮಾಡ್ತೀನವ. ಇಂಥ ಏಸ್ಕೆ ಜನಗಳಿಂದ ಜೀವ ಇರೋವರೆಗೂ ಕಂಡ್ರೆಪ್ಪೆ ಕಾಯ್ದಂಗೆ ಕಾಯ್ತೀನವ, ಕಂಡ್ರೆಪ್ಪೆ ಕಾಯ್ದಂಗೆ ಕಾಯ್ತೀನಿ. ಏನಂದ್ರೆ ಜಮ್ಯ, ನಿಂತಂಗಿನ ಕಣ್ ರೆಪ್ಪೆಕಾದಂಗೆ ಕಾಯ್ತೀನಿ ಅಂತ ಅಂತ ಏನು ಈಗಿನ ಚೌರ್ಯ ಸಗಿಸತ್ತು ಒಂಟಿಯಾಗಿ ನಿಲ್ಸಿ ಎಲ್ಲೋಗಿದ್ಯಲ್ಲ ಮಗನೇ? ಏ ಗೌಡ, ಏ ಜಮ್ಯ, ದೇವ್ರ ಕಾಯ್ ತೊಳ್ಕೊಂಡ್ರೆ ಗುಡಿ ಹೊಂಡಾಕ್ ಹೋಗಿದ್ದೆ. ಏನು ನೀನು ಗುಡಿ ಹೊಂಡಕ್ಕೆ ಹೋಗಿದ್ದ? ಹಾಳಾತೋ ಎಲ್ಲ ಎಕ್ಕೊಟ್ಟೋಯ್ತು. ನಿಮ್ಮಂತ ಕೀಳು ಜಾತಿಯವರು ಹರಿ ಹೊತ್ತು ಊರಿಗೆ ಬರೋದೇ ತಪ್ಪು. ಅಂತದ್ರ ಗುಡಿ ಹೊಂಡಕ್ಕೆ ಹೋಗಿ ನೀರು ಮುಟ್ಟಿ ಅದನ್ನ ಅಪವಿತ್ರ ಮಾಡ್ಬಿಟ್ಟಲ್ಲೋ. ಗೌಡ್ರೆ
ಮೊದಲೇ ಮಳೆ ಬೆಳೆಯಿಂದ ನಮ್ಮೂರು ಜನ ಸಾಯಕತ್ತಾರ. ಇನ್ನೇನ್ ಕೇಳಾಗುತ್ತೋ ಗೊತ್ತಿಲ್ಲ. ಗೌಡ್ರೆ ಸಣ್ಣ ಸಣ್ಣ ಮಾತಿಗೆ ಕಾಳ ಬೈರುವಾಗೋ ನೀವು ಇಷ್ಟೊಂದು ನಮ್ಮೂರಿಗೆ ಅನಾಚಾರ ಆಗ್ತಿರ, ಸುಮ್ಮನೆ ನಿಂತಿರಲ್ಲ. ಏನಾರ ಹೇಳ್ರಿ, ಏನಾರ ಮಾಡ್ರಿ ಗೌಡ್ರ. ಆತು ಹಿಂಗ ಬಿಟ್ಕೊಂತ ಹೋದ್ರ ಮುಗಿಯತ್ ನಮ್ ಕತಿ. ಈಗ ಊರಾಗ ಬಂದವ್ರ ಊರ್ಗೊಂಡದ ನೀರ್ ಮುಟ್ಟ್ಯಾರ. ನಾಳೆ ಗುಡಿ ಒಳಗ ಬಂದು ಚೌಡ್ಕಿ ಮಾಡ್ಕೊತ ನಾವೇ ಯಜಮಾನ್ಕಿ ದೇವ್ರೊಳಗಿನ ಗುಡಿ ದೇವ್ರ ನಾವ ನಮ್ಮನ್ನ ಪೂಜಾ ಮಾಡುವಂತಾರ. ಇಂಥವ್ರಿಗೆಲ್ಲ ತಕ್ಕು ಪಾಠ ಕಲಿಸ್ಬೇಕು. ಕುಲಕರ್ಣಿ ಅವರ ನಾಳೆನೆ ಪಂಚಾಯತಿ ಕರೀರಿ. ಈ ಬೈರೇಗೌಡ ಅಂದ್ರೆ ಯಾರು ಅಂತ ತೋರಿಸ್ತೀನಿ. ಮಂಡ್ಯದಿಂದ ಯಾವಾಗ್ಲ ಬಂದೆ? ನೀವ್ ಯಾವಾಗ ನೋಡಿದ್ರ ಚಿಕ್ಕಪ್ಪ, ನಾವಾಗ್ಲೇ ಬಂದೆ. ಏನಲ್ಲ ನಿನ್ನ ಅವತಾರ? ಅವತಾರ ಅಲ್ಲ ಚಿಕ್ಕಪ್ಪ, ಪ್ಯಾಷನ್ ಪ್ಯಾಷನ್ ಪ್ಯಾಷನ್. ಏನಲ್ಲ ಇದು? ಕೊಳ್ಳಾಗ ಗಳಗಂಟಿ? ಗಳಗಂಟೆ ಅಲ್ಲ ಚಿಕ್ಕಪ್ಪ, ಇದು ಕ್ಲಿಕ್ ಅಂತ ಹೊಡೆದು ಹಿಂಗ್ ಮಾಡಿದ್ರ ಇದ್ರಾಗ ಚಿತ್ರ ಬರ್ತೈತಿ. ಎಲ್ಲಲ್ಲ ಕಾಣವಲ್ದು ಚಿಕ್ಕಪ್ಪ. ಇದನ್ನ ಆ ಕ್ಲಿಕ್ ಅಂತ ಹೊಡೆದು ಕತ್ಲು ಕೋಣೆಯಾಗ ತೊಳಿಬೇಕು, ಅವಾಗ ಇದ್ರಾಗ ಚಿತ್ರ ಬರ್ತೈತಿ. ನನಗ್ ನಾಚಿಕೆ ಆಗ್ತೈತಪ್ಪ. ವರ್ಷಲಿ ನಿನ್ನನ್ನು ಮಗ ಹಾಕಿ ನಿನ್ ಜೋಡಿ ಕತ್ತಲ್ ಕೋಣೆಯಾಗ ತುತ್ತು ಅದ ಒಂದ್ ಚಂದುಳ್ಳಿ ಚೆಲುವ ಇದ್ದಿದ್ರ ಆ ಒಂದು ಒಳ್ಳೆ ಬಾಡಾಗ್ತಿತ್ತು ನೋಡು. ನಮ್ ಚಿಕ್ಕಪ್ಪನ್ ಬುದ್ಧಿಗೆ ಏನ ಅಂದೆ? ಏನಿಲ್ಲ ಚಿಕ್ಕಪ್ಪ, ಹೇಳಿ ಚಿಕ್ಕಪ್ಪ, ಈ ಕಡೆ ಒಳ್ಳು ಫೋಟೋ ತೆಗಿತೀನಿ. ಇನ್ನೊಂದು ಫೋಟೋ, ಇನ್ನೊಂದ್ ಸ್ವಲ್ಪ ಒಳ್ಳೆ ಚಿಕ್ಕಪ್ಪ ಫೋಟೋ ತೆಗಿತೀನಿ. ಚಂದ ಬಂತೆ. ಅದ್ ಸರಿ ಚಿಕ್ಕಪ್ಪ, ಈಟೊಂದು ಟಿಪ್ ಟಾಪ್ ಆಗಿಯಲ್ಲ, ಎಲ್ಲಿ ಹೊಂಟಿ ಅಂತ. ಏನಾದ್ರು ಟಿಪ್ಪು ಟಾಪು? ಟಿಪ್ಪು ಟಾಪ್ ಅಲ್ಲ ಚಿಕ್ಕಪ್ಪ, ಈಟೊಂದು ರೆಡಿ ಆಗಿದೆಯಲ್ಲ, ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಕೇಳಿದೆ. ಇವತ್ತು ಪಂಚಾಯತಿ ಆದ್ಲೆ ಪಂಚಾಯತಿ ನಿಮ್ ಚಿಕ್ಕಪ್ಪ ಹೆಂಗ್ ಪಂಚಾಯತಿಯನ್ನು ಮಾಡಿದ್ರಂತ ನೋಡಿವಿ ಅಂತೆ. ಒಂದು ನನ್ ಜೋಡಿ. ಸರಿ ಚಿಕ್ಕಪ್ಪ. ಗೌಡ್ರು ಬಂದ್ರು.
ಅವೇನ್ ಬಂದಾತಲ್ಲ ಪಂಚಾಯತಿ ಶುರು ಮಾಡಿ. ನೋಡ್ರಿ ಕೊಟ್ರೆ ನಿಮಗ್ ಗೊತ್ತಿಲ್ಲದ ಏನೈತಿ, ಎಲ್ಲ ನಿಮ್ ಕಣ್ಣು ಮುಂದೆನೆ ನಡೆದೈತಿ. ಈ ಕೀಳು ಜಾತಿ ಮುನಿಯನ್ ಮಗ ದ್ಯಾಮ್ಯ ತನ್ನ ತಂಗಿನ ಊರಿಗೆ ಕರ್ಕೊಂಡೋಗದಂತೆ ಕುಡಿಯಕ್ ಹೋಗಕ್ ಸಜ್ಜಾಗಿದ್ದ. ಅದಲ್ಲದೆ ಕುಡಿ ಪೂಜಕ್ಕಂತ ಮ್ಯಾಲ ಜಾತಿಯವರು ಕುಡಿಯಕ್ಕಂತ ಇಟ್ಕೊಂಡು ಬೊಂಡ ನೀರನ್ನ ಮುಟ್ಟಿ ಅಪವಿತ್ರ ಮಾಡ್ಯಾನ. ಯಾಕಲೆ ಅಂತ ಕೇಳಿದ್ರ ನಮ್ಗ ಕಣ್ಣು ಕಿಸ್ದು ಮಾತಾಡ್ತಾನ. ಹೌದೇನ ಜನ್ಯ, ಆ ಗುಡಿ ಒಂದು ಗಂಟೆಗೆ ಯಾಕೆ ಹೋಗಿದ್ದಿ? ನಮ್ಗಂತ ಕೊನೆಯಲ್ಲಿ ನೀರು ಇರ್ಲಿಲ್ಲೇನ? ಇಲ್ಲಪ್ಪ, ಕೊನೆ ಹೇಳುದಿರಲ್ಲ ಬತ್ತೋಗಿ ಕಿಮ್ಟಿ ಹಿಡಿದು ಕೊಪ್ಪಿ ಜೋಣ್ ತುಂಬಿತ್ತು, ಅದಕ್ಕ ಗುಡಿ ಹೊಂಡಾಕ್ ಹೋಗಿದ್ದೆ. ತಪ್ಪೇನಾ? ಜಾಮ್ಯ ಮಾಡೋ ತಪ್ಪು ಮಾಡಿ ಈಗ ಗಟ್ಟಿಸಿ ಮಾತಾಡಕ ಇದು ನಿಮ್ ಮನೆ ಅಲ್ಲ, ಪಂಚಾಯತಿ ಕಟ್ಟಿ ಐತಿ. ನಾನು ಈ ಊರ್ ಗೌಡ ಆದೀನಿ. ಯಾರ ಮುಂದ ಏನ್ ಮಾತಾಡ್ತೀಯ ಅನ್ನೋ ಕಬರ್ ಇರ್ಲೆ ಮಗನ. ಶಾಂತಿ ಗೌಡ್ರೆ, ಶಾಂತಿ ಗೌಡ್ರೆ. ಈ ಪಂಚಾಯತಿ ಕಟ್ಟಿ ನಿಮ್ಮ ಸಮಾಕ್ಷೇಮದಾಗ ಕುಡಿ ಹೊಂಡು ನೀರು ಮುಟ್ಟಿನಿ ಅಂತ ಅವನೇ ಒಪ್ಕೊಂಡಾನ. ಆಟ ಅಲ್ಲದ ಕೊನೆ ಹಣ್ಣು ನೀರು ಬೊತ್ತವ ಅಂತ ಹೇಳಕತ್ತಾನ. ಇದಕ್ಕೆಲ್ಲ ಯಾರ ಹೊಣೆ ನೀವೇ ಕೇಳ್ರಿ. ಕುಲ್ಕರ್ಣಿ ಅವರ ನೀವೆಲ್ಲ ತಿಳಿದವರದಿರಿ, ಅದೇನಂತ ನೀವೇ ಸ್ವಲ್ಪ ವಿಚಾರಣೆ ಮಾಡಿ. 2 ವರ್ಷದಿಂದ ಮಳೆ ಬೆಳೆಯಿಂದ ಜನ ಜಾನುವಾರ ಸಾಯಕತ್ತ. ಹೋದ್ಸಲ ಜಾತ್ರೆಗ 500 ಮೈ ಆಗತ್ತೆ ಯಾವಿ ಬಂದು ಅಪ್ಪಣೆ ಆಗ್ಯಾವ. ಏನಂತ ಈ ಮುನಿಯನ ಮಗಳು ಚೆಲುವಿನ ಮುತ್ಕಟ್ಸಿ ದೇವ್ರ ಬಿಡ್ಬೇಕಿತ್ತು. ಇವ್ರು ಬಿಟ್ರ ಇಲ್ಲ, ಅದಕ್ಕ ದೇವ್ರು ಇವ್ರ ಮೇಲಿನ ಸಿಟ್ಟನ ಊರ್ ಮ್ಯಾಗ ಹಾಕಿ ನಮ್ಮೂರ್ಗ ಮಳೆ ಬೆಳೆಯಿಂದ ಕಾಡಕತ್ತಳ. ಇಲ್ಲ, ಇದಕ್ಕೆ ನಾವು ಒಪ್ಪುದಿಲ್ಲ ಅಣ್ಣ. ಇದೆಲ್ಲ ಮೂಢನಂಬಿಕೆ, ಇದೆಲ್ಲ ಸುಳ್ಳು. ನಾನು ಬೇಸಂಗ್ ಓದಿ ದೊಡ್ಡ ಡಾಕ್ಟರ್ ಆಗ್ಬೇಕು ಅನ್ಕೊಂಡೆ. ನನ್ನ ಆಸೆ ಕಣ್ಣೀರು ಹಚ್ಚಬೇಡ್ರಿ ಅಣ್ಣ, ಆಸೆ ಕಣ್ಣೀರು. ನಂಗೂ ಇದೊಪ್ಪಿಗೆ ಇಲ್ಲ. ಇವೆಲ್ಲ ಮೂಢನಂಬಿಕೆ. ದೊಡ್ಡ ಬಂದಿ ತಮ್ಮ ಮೈ ಜಡಿದಿಟ್ಕೊಳಕ ದೇವ್ರ ಮಾಡಿರೋ ಕಾಟಾಚಾರ. ಹೌದು, ಇದಕ್ಕೆ ನಾನು ಒಪ್ಪದಿಲ್ಲ. ನನ್ನ ಮಗಳು ಬಾಳ ದೇವರ ಸಾಗಿ ಆಳೋಗಕ್ಕೆ ನಾವು ಬಿಡೋದಿಲ್ಲ, ನಾವು ಬಿಡೋದಿಲ್ಲ, ನಾವು ಬಿಡೋದಿಲ್ಲ. ಊರ್ ಒಳ್ಳೇದಾಗತ್ತ ಅಂದಾಗ ಬಿಡೋದಿಲ್ಲ ಅಂದ್ರ ಇಲ್ಲಿ ಯಾರು ಕೇಳ್ತಾರ? ಅಲ್ಲ, ಇದಾ ಊರಾಗ ಹುಟ್ಟು ಬೆಳೆದು ನಮ್ಮ ಗೌಡ್ರ ಮನೆ ಉಪ್ಪು ತಿಂದು ಏನೋ ಊರ್ಗ್ ಒಳ್ಳೇದಾಗ್ತೈತೆ ಚೆಲುವಿನ ಮುತ್ತು ಕೊಟ್ಟು ಯಾವ ಬಿಡು ಅಂದ್ರೆ ಒಳ್ಳೇದ್ರಿ. ನಿಮ್ಮನ್ನ ಹಂಗಾಗ್ಬಿಡ್ಬಾರ್ದು, ಹಂಗಾಗ್ಬಿಡ್ಬಾರ್ದು. ಏನ್ ಮಾಡೋರಿದ್ದೀರಿ ನೀವೆಲ್ಲ? ಏನ್ ಮಾಡೋರಿದ್ದೀರಿ? ಏನ್ ಮಾಡೋದಿವ ತೋರಿಸ್ತೇನೆ ಮಗನ. ಒಂದು ಗುಡಿ ಹೊಂಡದ ನೀರ್ ಮುಟ್ಟಿ ಅಪವಿತ್ರ ಮಾಡಿದಕ್ಕ ಡ್ಯಾಮನಿಗ 50 ಚಡಿ ಏಟು. 2 ಈ ಊರಾಗ ಹುಟ್ಟಿ ಬೆಳೆದ ಮುನಿಯ ದೇವಿಯ ಅಪ್ಪಣೆಂಗ ತನ್ನ ಮಗಳಿಗೆ ಮುತ್ತು ಕಟ್ಸಿ ದೇವ್ರು ಬಿಡಿದಕ್ಕ ಮುನಿಯನ್ನ ಹಾಗೂ ಅವ್ರ ಮನೆಯವ್ರನ್ನ ಊರಿಂದ 3 ವರ್ಷ ಬಹಿಷ್ಕಾರ ಹಾಕಿ. ಯಾರು ಅವ್ರ ಜೋಡಿ ಮಾತಾಡಬಾರ್ದು, ಯಾರಿಗೂ ಅವ್ರ ನೆರಳು ಸೋಕ್ಬಾರ್ದು. 3 ಆಟೋ ಈಟೋ ಓದಿದ ಚೆಲುವೆ ದೈವದ ಮಾತಿಗೆ ಹಿರಿಯರ ಮಾತಿಗೆ ಅಪವಾದ ಮಾಡಿದಕ್ಕ ಅವಳ ಮುಂದೆಲೆ ಕೂದಲ ಕತ್ತರಿಸ್ಬೇಕಂತ ಈ ಊರಿನ ಗೌಡ ಬೈರೇಗೌಡ ನಾ ಆಜ್ಞೆ ಮಾಡೀನಿ. ದೀನ ದಲಿತರು ನಾವು ಮಾಡಿದ್ದೇಳಲಾಯ್ತು. ಕುಡಿಯುವ ಗಂಜಿಗೆ ನಂಜು ಬೆರೆತೋಯ್ತು, ಕುಡಿಯುವ ಗಂಜಿಗೆ ನಂಜು ಬೆರೆತೋಯ್ತು. ಸಂಬಾಳಿ ಕೂಲಿಗೆ ಜಾತಿ ಬೆಂಕಿಯ ನೆಟ್ಟು, ಸಂಬಾಳಿ ಕೂಲಿಗೆ ಜಾತಿ ಬೆಂಕಿಯ ನೆಟ್ಟು. ದೀನಾರಂಭಯ ಬದುಕು ಬೆಂದೋಯಿತು, ದೀನಾರಂಭಯ ಬದುಕು ಬೆಂದೋಯಿತು. ಬೀದಿ
ಬಸವಳಿದು ಸೊಲ್ಲು ಬಿಡ್ಬೇಕಾ? ಒಣಗಿ ಚೆನ್ನಯ್ಯ ಸೊಲ್ಲು ಬೀದಿ ಬಸವಳಿದು ಸೊಲ್ಲು ಒಣಗಿ ಚೆನ್ನಯ್ಯ ಸೊಲ್ಲು ಎಡೆ ಒಡೆದು ಹೋಯಿತು ಮನ ಮಿಡಿದು ಎಡೆ ಒಡೆದು ಹೋಯಿತು ಮನ ಮಿಡಿದು ಕಂಡು ಗುಡುಗುವರವರು ಮುಂದ ನಡುಗುವುದನಗೆ ಕಂಡು ಗುಡುಗುವರವರು ಮುಂದ ನಡುಗುವುದನಗೆ ಚಂಡಾಲರೆಂದೆಮ್ಮ ಹಳಹಳಿದು ಚಂಡಾಲರೆಂದೆಮ್ಮ ಹಳಹಳಿದು ಹೆಂಡ ಕುಡುಕರು ನಾವು ಕಂಡ ಕುಡುಕರು ನಾವು ಬಂಡ ಕುಡುಕರು ನಾವು ಬಂಡ ಕುಡುಕರು ನಾವು ಬಂಡ ಮಾದಿಗರೆಂದು ಬಡಬಡಿದು ಬಂಡ ಮಾದಿಗರೆಂದು ಬಡಬಡಿದು ದೀನ ದಲಿತರು ನಾವು ಮಾಡಿದ್ದೇಳಲಾಯ್ತು ಅಣ್ಣ 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 ಚೆಲ್ವಿ ಓ ಅಪ್ಪ 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 ಅಣ್ಣ ಇದು ಒಂದು ಊರು, ಇದು ಒಂದು ಪಂಚಾಯತಿ ಕಟ್ಟೆ. ನೀವೆಲ್ಲ ಮನುಷ್ಯರು ಬೆಂಕಿ ಹಚ್ಚ್ರಿ.
ಗೌಡ ನೀವೇನ ಹೇಳಿ ಗೌಡ್ರೆ, ನಿಮ್ಮನೆ ಹಾಕೋದು ಒಂದೇ ಹುಲಿ ಬಾಯಿ ಕೈ ಹಾಕೋದು. ನಾನು ಮುನಿನ ಮನೆಗೆ ಹೋಗಿ ಗಿಡಿ ಗಿಡಿ ಕೇಳುವಾಗ ಹೇಳಿದೆ, ಕೇಳಿಲ್ಲ ನಾನು ಮಾತು. ಈಗ ನೋಡಿ ಮೈ ಉಳೆ ಬಡಿಸ್ಕೊಂಡು ಊರ್ ಜನರ ಹತ್ರ ಎಲ್ಲ ಛೀ ಖೂ ಅಂತ ಉಗಿಸ್ಕೊಂಡು 3 ವರ್ಷ ಊರಿಂದ ಬಹಿಷ್ಕಾರ ಹಾಕ್ಸ್ಕೊಂಡವ್ರು. ಅಲ್ರಿ ಗೌಡ್ರ, ಇಂಥ ಬಾಳು ಬೇಕಿತ್ತ ಅಂತೀನಿ. ಎಂತ ಬಾಳ್ ಬಂದ್ರು ಆ ಬಂಗಾರದ ಜಿಂಕಿ ಚೆಲುವಿ ಈ ಹುಲಿ ಬಾಯಕ್ ಬಂದು ಅವ್ಳು ನೋಡಿದ್ರ ಹಂಗ ಮೈಕೈ ತುಂಬ್ಕೊಂಡು ಒಳ್ಳೆ ರಸ್ಪುರಿ ಮಾವಿನ ಹಣ್ಣಂಗಿದ್ದಾಳ. ಅವಳು ತುಂಬಿ ತುಳ್ಕೋ ಯೌವನದ ಸುದೇನ ಹಂಗ ಗಲ್ಲ ಕಚ್ಚಿ ಈರ್ ಬಿಡದೆ ಕಲಿಸ್ತೈತಿ. ಹೋಯೋ ನಾವನ ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಗೌಡ್ರೆ. ನಿಮ್ ಬಾಯಿಗೆ ಬರೋ ತುತ್ತು ತಪ್ಪೋಯ್ತಲ್ಲ ಅಂತ ಹಂಗೆ ಮರ ಅಂತ ಮರಗಿದೆ. ಯಾಕೆ ಮರುತ್ತೀರಿ ಕುಲಕರ್ಣಿ ಅವರ? ಈ ಬೈರೇಗೌಡನ ತಲೆಯಾಗ ಕುತಂತ್ರಗಳ ಬಾಣಕ್ಕೇನು ಕಮ್ಮಿ ಇಲ್ಲ. ಈಗ ಒಂದ್ ಬಾಣ ಹೊಡೆದ ಅಂದ್ರ ಹಂಗ ವಿಲ್ಲ ಅಂತ ಒದ್ದಾಡ್ಕೋತ ಹಳೆ ಗಂಟಲ ಪಾದ್ವೆ ಗತಿ ಅನ್ನಂಗ ನಾನ್ ಕಾಲ್ ದೆಸಿಗೆ ಬಂದು ಬಿದ್ದಿರ್ಬೇಕ. ಆಗ ಆ ರಸ್ಪುರಿ ಮಾವಿನ ಹಣ್ಣನ್ನ ಹೆಚ್ಚಿ ತಿನ್ಬೇಕಾ ಇಲ್ಲ ಕಚ್ಚಿ ತಿನ್ಬೇಕಂತ ಈ ಬೈರೇಗೌಡ ತೀರ್ಮಾನ ಮಾಡ್ತಾನೆ. ಹಂಗಂದ್ರ ನೀವು ಯಾವ ಬಾಣ ಹೊಡೆದ್ರಿ ಗೌಡ್ರ? ಈಗ ನಾನು ನೋಡಿಯೋ ಬಾಣ ಆಕ್ತಿ ಬಾಣ ಅಂದ್ರ ಮೋದಿಯನ ಗುಡಿಸಲಿಕ್ಕೆ ಗೌಡ ಊರ ಯಾರಿಗಾದ್ರೂ ಗೊತ್ತಾದ್ರ? ಅದೆಂಗ್ ಗೊತ್ತಾಗ್ತೈತಿ ಅಂತೀನಿ. ಹೆಂಗು ಊರಾಗ ಉತ್ಸವ ನಡೀತೈತಿ, ಅಗ್ನಿಗುಂಡ ಮಾಡ್ತೀವಿ. ಸಿಟ್ಟಾದೇವಿ ಮುನಿಯನ್ ಗುಡಿಸ್ಲಗ ಕಿಡಿ ಕಾರ್ಯಾಳ ಅಂದ್ರ ಆಯ್ತು. ಅವ್ರೆ ಆಗ ತಪ್ಪಾಯ್ತು ಅಂತ ಗಲ್ಗಲ್ಲ ಬಡ್ಕೊಂಡು ಆಕಿನ್ ತಂದು ನನ್ನ ಪಾದಗಳಿಗೆ ಶರಣ್ ಮಾಡಿ ಹೋಗ್ತಾರ. ಆಗ ಅಂದ್ರೆ ನಾವೀಗ ಬಿಡ ಬಾಣ ಅಗ್ನಿ ಬಾಣ. ಗೊತ್ತಾಯ್ತು, ನೀವು ಯಾರು ಊಟ ಮಾಡಿಲ್ಲ. ಊರ್ ಮುಂದ ಕಣ್ ತಪ್ಪಿಸಿ ಬುದ್ಧಿ ಕಟ್ಕೊಂಡ್ ಬಂದಿದ್ದೀನಿ. ಲಗುನ ಊಟ ಮಾಡಿ. ಲಗುನ ಆ ಗೌಡ ಎಂತವನು ಅಂತ ನಿಮ್ಗಿನ್ನೂ ತಿಳಿದಿಲ್ಲ. ಒಂದ್ ವೇಳೆ ಅವ್ನಿಗೇನಾದ್ರು ಗೊತ್ತಾಗ್ಬಿಟ್ರೆ ನಮ್ಮನ್ನಂತೂ ಜೀವ ಸಹಿತ ಉಳಿಸಂಗಿಲ್ಲ. ಲಗುನ ಮಾಡ್ರಿ, ಲಗುನ ಊಟ ಮಾಡಿ. ಊರಲೇ ಊಳ್ರಿ ಗಂಜಿ ಕಣ್ ತಪ್ಪಿಸಂದಿರೋ ಈ ಬುದ್ಧಿನ ಹೋಗಿ ಮಣಿ ನಾಯಿಗೆ ಹಾಕೋ. ಬುದ್ಧಿನ ನಾಯಿಗೆ ಹಾಕ್ಬಿಟ್ಟಿಯಾ? ಬುದ್ಧಿ ತಿಂದು ಅದಕ್ಕ ನಿಮ್ಮಂಗ ಹೇಳಿ ಬುದ್ಧಿ ಬಂದಾತು. ನಂದಿ ಗೂಢ ನನ್ನ ಜೀವಂತ ಉಳಿಸೋದಿಲ್ಲ ಅಂದ್ಯಾ? ನೀವೆಲ್ಲ ಜೀವಂತ ಇದೀರಿ ಅನ್ಕೊಂಡ್ರಿ ನಾವು ಎಲ್ಲ ಸತ್ತ ಬದುಕಿರೋ ಜೀವಂತ ಹೆಣಗಳು. ಪಂಚಾಯತಿನಾಗ ಗೌಡ ಆಟೊಂದು ಅನ್ಯಾಯ ಮಾಡ್ತಾ ಇದ್ರು. ದುಂಬಾಟ ನೋಡ್ತಾ ನಿಂತಿದ್ರಲ್ಲ, ನೀವೆಲ್ಲ ಮನುಷ್ಯ ಗೊಂಬಿಗಳು.
ಗೌಡ ಚಾವರಿ ಕೊಟ್ಟ ಹೇಳ್ದನ್ ಕುಳಿಯ ಗೊಂಬಿಗಳು. ಆಯಾ ದೈವ ಉಂಟಾಯ್ತೆ ಅಂತ ಪೌರುಷನ್ ಕಟ್ಟಾಕಿ ನನ್ನ ಕಣ್ಮುಂದೇನೆ ತಂಗಿ ನನ್ನ ತಂದೆನ ಅಪಮಾನ ಮಾಡಿ ಊರಿಂದ ಬಹಿಷ್ಕಾರ ಆಗ್ತಾ ಇದ್ರು. ನೋಡ್ತಾ ನಿಂತಿದ್ರಲ್ಲ, ನೀವೆಲ್ಲ ಮನುಷ್ಯ. ಸತ್ರು ಸರಿ, ಮುಖ ನನ್ ಬೇಕಿಲ್ಲ. ಹೋಗ್ರೋ ಗೌಡನ್ನ ಅವನ್ ದರ್ಪಾನ ಹಿಂಗ್ ಬದುಕೊಡಿಬೇಕಂತ ಈ ಜಾಮೀನ್ ಗೊತ್ತೈತಿ. ಏನ್ ಮಾಡಕೊಟ್ಟಿ ಬಡವ್ರ ಸಿಟ್ಟು ದೊಡ್ಡಮ್ಮನ ಅಂತಾರೆ. ನಮ್ಮಂತವ್ರಿಗೆ ಇಂಥ ಸಿಟ್ಟು ಸಿಡುವ ಒಳ್ಳೇದಲ್ಲ. ಅಪ್ಪ, ನನಗೂ ಸಿಟ್ಟು ಬರ್ತೈತಿ. ಒಟ್ಟಾಗ ಕಾರ ಕಲ್ಸೈತಿ. ಏನೋ ಮಾಡೋದು? ಒಟ್ಟಾಗಿನ ಸಿಟ್ಟು ರಟ್ಟೆಗಿಲ್ಲ ಕಣ್ಣೋ, ರಟ್ಟೆಗಿಲ್ಲ. ಯಮ್ಯಾ ನಿನಗೇನಾದ್ರು ಅಲ್ಲ, ಕೈ ಮುರುಕಿ ಮುದಿನ ತಂದಿನ ಅಲ್ಲೇ ನಿಂತಿದ್ದ ಯಾರಪ್ಪ ನೋಡ್ತಾರೆ, ಯಾರು ನೋಡ್ತಾರೆ? ಬಿಟ್ಬಿಡ ಯಮ್ಯಾ, ಬಿಟ್ಬಿಡ. ಗೊತ್ತಾತು, ಹೋಗಿ ಬದುಕೋ. ನಮ್ಮ ಬಾಳ್ವೆಗೆ ಹಾದಿ ಉಟ್ಕೊಂಡಂತ. ಹೆಂಗಾಗ್ತದಲ್ಲ ನೋಡ ಲಕ್ಷ್ಮಿಯ, ನೋಡ ಗುಬ್ಬಿ ಗೂಡಾಗ ನೆತ್ತಿಗೆ ಸೂರಾಗಿದ್ದ ಮುರ್ಕು ಗುಡಿಸ್ಬಿಟ್ಟು ಇದ್ದೊಂದು ನೆಳ್ಕೊಂಡು ಉಟ್ಪಟ್ಟಲೆ ಬಟ್ಬೈಲ್ ಬಂದಿತ್ತು. ರಾಮ್ಯ, ನಿನ್ನೆ ನನ್ನ ಜೊತೆ ಮಾತಾಡಿದಾಗ ನಿನ್ ಮಾತು ಖರೆ ಅನಿಸ್ತು. ಹಿಂಗ ಕೈ ಕಟ್ಟಿ ಕುಂತ್ರೆ ಬಗೆಹರಿಯಾದಿಯಲ್ಲ ಅಂತ ನೀ ಬಾಳ್ವೆಗೆ ಒಂದ್ ದಾದಿ ಮಾಡೋಣ ಅಂತ ಊರಾಳ ಮಂದಿನ ಸಜ್ಜು ಮಾಡಕ್ ಹೋಗಿದ್ದೆ. ಮಂದಿ ಅಲ್ಲಿ ಮಾತಾಡಕತ್ತಿದ್ರು. ದೈವದ ಮಾತಿಗೆ ಎದುರೋಗಿದ್ದಕ್ಕ ದೇವಿ ನಿಂಗೆ ಗುಡಿಸು ಸುಟ್ಟಾಳ ಅಂತ. ಗುಡಿಸು ಸುಡಾಕ ದೇವಿಗೆ ಬೇರೆ ಕೆಲಸ ಇದ್ದಿದ್ದೇನು? ಗುಡಿಸು ಸುಟ್ಟಿದ ದೇವಿ ಅಲ್ವೋ? ನಮ್ಮಂತ ಬಡವರನ್ನ, ದಲಿತರನ್ನ ಜೀವಂತ ಕಾಡ್ತಿರೋ ಈ ಊರಿನ ಕೊಳ್ಳಿದ್ದೇವ ಆ ಬೈರೇಗೌಡ. ಎರಡರೊಂದು ಬಗೆಹರಿದು ಬಿಡಬೇಕು, ಒಂದು ಆ ಬೈರೇಗೌಡ ಜೀವಂತ ಉಳಿಬೇಕು, ಇಲ್ಲ ಈ ಮುನಿನ ಮಗ ಜಾಮ್ಯ ಜೀವಂತ ಉಳಿಬೇಕು. ಎಂತ ಮಾತಾಡ್ತೀವ? ನಿನ್ ತಲೆ ನೀನು ಆಯ್ತಾ? ಸಿಟ್ಟಂತ ಗೊತ್ತಾಗಿದೆ. ಇಂಥ ಸಿಟ್ಟು ಬೇಸಲ್ಲ.